ಎಲ್ಲ ವೀಕ್ಷಕರಿಗೂ ಬಹಳ ಒಂದು ಸ್ಪೆಷಲ್ ಮುಖ್ಯವಾಗಿರುವಂತ ಮಾಹಿತಿ ಹೇಳ್ತೇನೆ. ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುವಂತದ್ದು ಅದನ್ನ ಕ್ಲಿಯರ್ ಮಾಡ್ತೇನೆ. ವಿಡಿಯೋ ಕಂಪಲ್ಸರಿ ನೋಡ್ಲೇಬೇಕು. ಪೋಷಕರಿಗೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ಪ್ರಕ್ರಿಯೆಯಲ್ಲಿ ಈಗ MBBS ಏನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ, ಮೊದಲನೇ ರೌಂಡ್ ಸ್ಟಾರ್ಟ್ ಆದಾಗ ನೀವು ಗೌರ್ಮೆಂಟ್ ಕೋಟಾ ಆಗ್ಬೋದು, ಅಂದ್ರೆ ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್ ಆಗ್ಬೋದು, ಅಥವಾ ಗೌರ್ಮೆಂಟ್ ಕೋಟಾ ಆಗಿರ್ಬೋದು, ಪ್ರೈವೇಟ್ ಕೋಟಾ ಆಗಲಿ, ಮ್ಯಾನೇಜ್ಮೆಂಟ್ ಕೋಟಾ ಆಗಲಿ, ನೋಡಿ ನಿಮಗೆ ಸೀಟ್ ಸಿಕ್ಕರೆ ಕಂಪ್ಲೀಟ್ ಫೀ ಪೇ ಮಾಡಲೇಬೇಕು. ರೌಂಡ್ 1 ನಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೂ ಕಂಪ್ಲೀಟ್ ಫೀ ಪೇ ಮಾಡಲೇಬೇಕು, ಅಥವಾ ನೀವು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ಬೇಕಂದ್ರೂ ಕಂಪ್ಲೀಟ್ ಫೀ ಪೇ ಮಾಡಲೇಬೇಕು. ಅಂದ್ರೆ ಸೀಟ್ ಸಿಕ್ಕರೆ 12 ಲಕ್ಷದ ಹಾಕಿದ ಅನ್ಕೋರಿ, ಕಂಪಲ್ಸರಿ 12 ಲಕ್ಷ ಕಂಪ್ಲೀಟ್ ಪೇ ಮಾಡಬೇಕಾಗುತ್ತೆ. ಅಡ್ಮಿಷನ್ ಆಗಿರ್ಬೋದು ಅಥವಾ ಹೋಲ್ಡ್ನಲ್ಲಿ ಇಟ್ಕೊಳ್ಬೇಕಂದ್ರೆ ಕಂಪ್ಲೀಟ್ ಫೀ ಪೇ ಮಾಡಬೇಕು. ಕೆಲವು ಜನ ಕನ್ಫ್ಯೂಷನ್ ಹೇಳಿದ್ದಾರೆ, ಸರ್ 12 ಲ್ಯಾಕ್ ಅಂದ್ರೆ 6 ಲ್ಯಾಕ್ ಕಟ್ಟಿದ್ರೆ ನಡೀತಾ ಅಂತ. ನೋಡೋ ಆ ರೀತಿ ಇರುವುದಿಲ್ಲ. ಆಲ್ರೆಡಿ ನೋಡಿ, ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಏನು ಬಜೆಟ್ ಪ್ಲಾನ್ ಮಾಡಿದಿರೋ, ನಿಮ್ಮ ರ್ಯಾಂಕ್ ಲಾಸ್ಟ್ ಇಯರ್ ಪ್ರಕಾರ ನೀವು ಕಟ್ ಆಫ್ ಮಾಡೋ ಒಂದು ಐಡಿಯಾ ಬಂದಿರುವಂಥದ್ದು. ಭಾಳ ಬೇಗ ನೀವು ಕಂಪ್ಲೀಟ್ ವೀಡಿಯೋಸ ಮಾಡಿರ್ತೇನೆ, ಲೈವ್ ವಿಡಿಯೋ ಮ್ಯಾಕ್ಸಿಮಮ್ ಮಾಡಿರ್ತೇನೆ. ಸೊ ನೋಡಿ, ನೀವು 12 ಲ್ಯಾಕ್ ಆಗಿರ್ಬೋದು, 16 ಆಗಿರ್ಬೋದು, 20 ಅಥವಾ 22 ಲ್ಯಾಕ್ ಏನೇ ಆಗಲಿ, ಎಲ್ಲ ಕಂಪ್ಲೀಟ್ ಮೀನ್ಸ್ ಅಮೌಂಟ್ ನಿಮ್ಮ ಬ್ಯಾಂಕ್ಲಿ ಮೊದಲೇ ಇಟ್ಕೊಳ್ಳಿ. ಯಾಕಂದ್ರೆ ರಿಸಲ್ಟ್ ಬಿಟ್ಟಾಗ ಹಾರ್ಡ್ಲಿ ಒಂದು 5 ಡೇಸ್ ಟೈಮ್ ಕೊಡ್ತಾರೆ. ಅದರೊಳಗಡೆ ನಿಮಗೆ ಕಂಪ್ಲೀಟ್ ಫೀ ಪೇ ಮಾಡಬೇಕು. ಅಡ್ಮಿಷನ್ ಆಗಲಿ ಅಥವಾ ನೀವು ಹೋಲ್ಡಲ್ಲಿ ಇಟ್ಕೊಳ್ಬೇಕಂದ್ರು. ಓಕೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಕೆಲವು ಪೇರೆಂಟ್ಸಿಗೆ ಗೊತ್ತಿರಲ್ಲ, ಹೊಸದಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಮ್ಯಾಕ್ಸಿಮಮ್ ಜನ ಬಂದಿರುವಂಥವ್ರು 12 ಲಕ್ಷ, 16, 18, 20, 22 ಅಂದರೆ ಕಂಪ್ಲೀಟ್ ಕೋರ್ಸ್ ಪ್ಯಾಕೇಜ್ ಅನ್ಕೊಂಡಿರ್ತಾರೆ. ಇದು 1 ವರ್ಷದ ಫೀಸ್. ಓಕೆ, ಇಲ್ಲಿ ಏನು ಇರುತ್ತೆ ನೋಡಿ, ಈ ಒಂದು ಪ್ರಕ್ರಿಯೆಯಲ್ಲಿ KE ಆಗಿರ್ಬೋದು, MCC ಆಗಿರ್ಬೋದು, 1 ವರ್ಷದ ಫೀ ಇರುವಂಥದ್ದು. ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹೇಳೋದೇನಂತಂದರೆ, ದಯವಿಟ್ಟು ನೀವು ಬ್ಯಾಂಕಲ್ಲಿ ನಿಮ್ಮದು ಬಜೆಟ್ ಪ್ರಕಾರ ಕಂಪ್ಲೀಟ್ ಪೇಮೆಂಟ್ ಆಲ್ರೆಡಿ ನೀವು ಡಿಪಾಸಿಟ್ ಮಾಡಿ ಇಟ್ಕೊಳ್ಳಿ. ಮತ್ತು MCC ರಿಜಿಸ್ಟ್ರೇಷನ್ ಭಾಳ ಬೇಗನೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನಿಮಗೆ 2 ಲ್ಯಾಕ್ ಸಮಥಿಂಗ್ ಏನು ಬರುತ್ತೆ ನೋಡಿ, ಈ ಒಂದು ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಹೋಗಬೇಕು ಅಂತಂದರೆ 2 ಲ್ಯಾಕ್ 5,000 ಸಮಥಿಂಗ್ ಈ ರೀತಿ ನಿಮಗೆ ಪೇ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕಾಗಿ ನೀವು 1 ಲ್ಯಾಕ್ ಪರ್ ಡೇ ಲಿಮಿಟ್ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಆ ಒಂದು ಲಿಮಿಟ್ನ ಎಕ್ಸ್ಟೆಂಡ್ ಮಾಡಿ, ಬ್ಯಾಂಕ್ ವಿಸಿಟ್ ಮಾಡಿ ಹೆಚ್ಚಳ ದಯವಿಟ್ಟು ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಆಮೇಲೆ ಪ್ರಕ್ರಿಯೆ ಬಿಟ್ಟಾಗ ನೀವು ಮತ್ತೆ ಓಡಾಡಬೇಕಾಗತ್ತೆ. ಆ ರೀತಿ ಆಗೋದು ಬೇಡ. ದಯವಿಟ್ಟು ಈಗಲೇ ನೀವು ಬ್ಯಾಂಕ್ ವಿಸಿಟ್ ಮಾಡಿ, ಡೀಮ್ಡ್ ಯೂನಿವರ್ಸಿಟಿ ಅಂಡರ್ ಯಾರಿಗೆ ಅಲ್ಲಿ ನಿಮಗೆ 18, 20, 21, 22 ಈ ವರ್ಷ ಸ್ವಲ್ಪ KLU ರಿಲೇಟೆಡ್ ಕಾಲೇಜಲ್ಲಿ 22 ಲ್ಯಾಕ್ ಆಗಿದೆ. ಬೇರೆ ಕಾಲೇಜಲ್ಲಿ ಏನೂ ಅಪ್ಡೇಟ್ ಬಂದಿಲ್ಲ. ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್ ಆಲ್ರೆಡಿ ನಾನು ಏನಪ್ಪ ಅಂದರೆ ಇನ್ಸ್ಟಾ ಪೇಜ್ನಲ್ಲಿ ಹಾಕಿದ್ದೆ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಫೈನ್. ಈ ಒಂದು ಪ್ರಕ್ರಿಯೆ ಅಪ್ ಟು ಅಡ್ಮಿಷನ್ ಆಗುವವರೆಗೂ ಸಿಂಪಲ್ ವೇನಲ್ಲಿ ಹೇಳಲು ಪ್ರಯತ್ನ ಮಾಡ್ತೇನೆ ನಿಮಗೆ. ಮತ್ತು MCC ಸಂಬಂಧಪಟ್ಟಾಗೆ ದೊಡ್ಡ ಬದಲಾವಣೆಗಳ ಬಗ್ಗೆ ಮೊದಲು ಸಹ ವಿಡಿಯೋ ಮಾಡಿದ್ದೇನೆ, ಅದನ್ನು ಸಹ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಲಿಂಕ್ ಕೊಟ್ಟಿದ್ದೇನೆ, ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಅಪ್ ಟು ಅಡ್ಮಿಷನ್ ಆಗೋರಿಗೆ ನಿಮ್ಗೆ ಗೈಡ್ ಮಾಡ್ತೇನೆ. ಫೈನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.